ಏನು ಅಂತ ಗೊತ್ತಾ? ಬೈಟ್ ಅಂದರೆ ಇಂಗ್ಲೀಷ್ನಲ್ಲಿ ತಿನ್ನೋದು ಅಂತ ಅರ್ಥ ಆಗುತ್ತೆ. ಈಗ ಸಾಮಾನ್ಯವಾಗಿ ಕಾಲೇಜ್ಗಳಲ್ಲಿ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಅಲ್ಲಿ ಅವರು ಬರ್ಗರು ಪಿಜ್ಜಾನೋ ಏನೋ ತಿಂತಾ ಇರ್ತಾರೆ. ಹಾಗೆ ಒಬ್ಬ ಫ್ರೆಂಡ್ ಕೇಳ್ತಾನೆ, ನನಗೆ ಬೈಟ್ ಕೊಡು ಅಂತ. ಸನ ಯಾಕಿವತ್ತು ಬೈಟ್ ಬಗ್ಗೆ ಇಷ್ಟೊಂದು ಬೈಟ್ ಮಾಡ್ತಿದ್ದಾಳೆ ಅಂತ ಅಂದ್ರ ವೀಕ್ಷಕರೇ, ನಾನಿವತ್ತು ದಿಢೀರ್ ಅಡುಗೆಯಲ್ಲಿ ಸ್ಪೆಷಲ್ ಆಗಿ ಕಾರ್ನ್ ಬೈಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ಕಾರ್ನ್ ಅಂದ್ರೆ ಜೋಳ ಅಂತ ಅರ್ಥ ಇದೆ. ಜೋಳನ ಬೈಟ್ ಮಾಡೋದು ಅಂತ ತಿಳ್ಕೊಂಡ್ರ? ಅದನ್ನ ಹೇಗೆ ಅಡುಗೆ ಮಾಡಬೇಕು, ಹೇಗೆ ಟೇಸ್ಟ್ ಮಾಡಬೇಕು ಅಂತ ನಿಮ್ಗೆಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ಪಟ್ ಅಂತ ನೋಡಬೇಕು. ಬ್ರೆಡ್, ಹಸಿ ಜೋಳ, ಕ್ಯಾಪ್ಸಿಕಮ್, ಬಿಳಿ ಎಳ್ಳು, ಪುದೀನ ಚಟ್ನಿ, ಕೊತ್ತಂಬರಿ, ಈರುಳ್ಳಿ, ಮೆಣಸು, ಬೆಣ್ಣೆ, ಉಪ್ಪು. ಮಕ್ಕಳು ದಿಢೀರಾಗಿ ನಿಮ್ಮ ಹತ್ರ ಬಂದ್ಬಿಟ್ಟು ಅಮ್ಮ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ರೆ ಪಟ್ಟಂತ ನೀವು ಕಾರ್ನ್ ಬೈಟ್ ಮಾಡ್ಕೊಡಿ. ಯಾಕಂದ್ರೆ ಇದನ್ನ ದಿಢೀರ್ ಅಡುಗೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಪಟ್ಟಂತ ರೆಡಿ ಆಗುತ್ತೆ. ನಾನು ಮೊದಲಿಗೆ ಜೋಳನ ಬೇಯಿಸ್ಬಿಟ್ಟು ತಗೊಂಡು ಸ್ವಲ್ಪ ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡಿ ತಗೊಂಡಿದ್ದೀನಿ. ಹಾಗೆ ಎಲ್ಲ ಪದಾರ್ಥ ರೆಡಿ ಇದೆ. ಏನೇನು ಬೇಕು ಅಂತ ನೋಡ್ಕೊಂಡ್ರಲ್ವಾ? ಬನ್ನಿ ಈಗ ಫಸ್ಟು ಪ್ಯಾನ್ಗೆ ಹಾಕಬೇಕು. ಹಾಗೆ ವೀಕ್ಷಕರೇ, ನಾವು ಏನೇ ದಿಢೀರಾಗಿ ಅಡುಗೆ ಮಾಡಿದರೂ ಕೂಡ ರುಚಿಯಾಗಿರಬೇಕು. ಅದಕ್ಕೆ ಏನೇನು ಪದಾರ್ಥ ಬಳಸ್ತಾ ಇದ್ದೀವಿ ಅನ್ನೋದನ್ನು ಗಮನ ಇಟ್ಟು ನೋಡ್ಕೋಬೇಕು. ಅಳತೆ, ಯಾವ್ಯಾವ ಪದಾರ್ಥ ಎಷ್ಟು ಅಳತೆ ಪ್ರಮಾಣದಲ್ಲಿ ಹಾಕಿದರೆ ಅಡುಗೆ ರುಚಿಯಾಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಈಗ ಎಣ್ಣೆಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ದಾಯ್ತಲ್ವಾ, ಸ್ವಲ್ಪ ಫ್ರೈ ಆಗಲಿ. ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಈಗ ಜೋಳದ ಪುಡಿನ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟಿ ಆಗಿರುತ್ತೆ. ಯಾಕಂದರೆ ಮುಂಚೆನೇ ಬೆಂದಿರುತ್ತಲ್ವಾ, ಬೆಂದಿರುವಂಥ ಪದಾರ್ಥ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಹಾಕಿ, ಅಡುಗೆಗೆ ತಕ್ಕಷ್ಟು ಉಪ್ಪು, ಈಗ ಪಲ್ಯ ರೆಡಿ ಆಗಿದೆ. ನೆಕ್ಸ್ಟ್ ಏನು ಅಂದರೆ ಈ ಥರ ಬ್ರೆಡ್ ಪೀಸ್ಗೆ ಬೆಣ್ಣೆನ ಹಚ್ಚಬೇಕು. ಎಲ್ಲ ಬ್ರೆಡ್ಗೂ ಬೆಣ್ಣೆ ಹಚ್ಚಿದ್ದಾಯಿತು. ಸ್ವಲ್ಪ ಗರಿ ಗರಿಯಾಗಿ ಇದನ್ನು ರೋಸ್ಟ್ ಮಾಡಬೇಕು. ಈಗ ಬ್ರೆಡ್ಡನ್ನು ರೋಸ್ಟ್ ಮಾಡಿದ್ದಾಗಿದೆ. ಒಂದು ಪ್ಲೇಟಲ್ಲಿ ಫಸ್ಟು ರೋಸ್ಟ್ ಮಾಡಿರೋಂಥ ಬ್ರೆಡ್ ಪೀಸನ್ನು ಇಟ್ಬಿಡಿ. ಪುದೀನ ಚಟ್ನಿ ಇದು ಸ್ವಲ್ಪ ತಳು ಮಾಡ್ಕೊಂಡಿದ್ದೀನಿ. ಪುದೀನ ಚಟ್ನಿ ಹಾಕಿದ ಮೇಲೆ ಈಗ ಪಲ್ಯ ಹಾಕಬೇಕು. ನೀವು
ಪಲ್ಯಕ್ಕೆ ಕೊತ್ತಂಬರಿ ಹಾಕಿದ್ರೂ ನಡೆಯುತ್ತೆ, ಇಲ್ಲ ಅಂದರೆ ಬ್ರೆಡ್ ಪೀಸ್ ಮೇಲೆ ಪಲ್ಯ ಹಾಕಿದ ಮೇಲೆ ಅದ್ರ ಮೇಲೆ ಕೊತ್ತಂಬರಿ ಹಾಕಿದ್ರೂ ನಡೆಯುತ್ತೆ. ಈಗ ಪಲ್ಯ ಹಾಕಿದ್ದೀನಲ್ವಾ, ಹಾಗೆ ಕೊನೆಯದಾಗಿ ಹುರಿದಿರುವಂಥ ಬಿಳಿ ಎಳ್ಳು ಒಂದು ಸ್ವಲ್ಪ ಹಾಕಿ. ಏನಕ್ಕಂದರೆ ಮಕ್ಕಳಿಗೆ ರುಚಿಯಾಗಿರುವಂಥ ಅಡುಗೆ ಒಂದೇ ಅಲ್ಲ, ನೋಡೋಕೆ ಕೂಡ ತುಂಬ ಚೆನ್ನಾಗಿ ಕಾಣಬೇಕು ಅವರಿಗೆ, ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ದಿಢೀರಾಗಿ ನಾನು ಕಾರ್ನ್ ಬೈಟನ್ನು ಹೇಗೆ ರೆಡಿ ಮಾಡಿದೆ ಅಂತ. ಕಾರ್ನ್ ಬೈಟ್ ಮಾಡೋ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ, ಕ್ಯಾಪ್ಸಿಕಮ್, ಬೇಯಿಸಿಕೊಂಡು ರುಬ್ಬಿದ ಹಸಿ ಜೋಳ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗಷ್ಟು ಉಪ್ಪನ್ನು ಹಾಕಿ ಮಸಾಲವನ್ನು ರೆಡಿ ಮಾಡಿಕೊಳ್ಳಿ. ಈಗ ಬ್ರೆಡ್ಗೆ ಬೆಣ್ಣೆಯನ್ನು ಸವರಿ ಕಾಯ್ದ ತವಾದ ಮೇಲೆ ಹಾಕಿ ರೋಸ್ಟ್ ಮಾಡಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ರೋಸ್ಟ್ ಮಾಡಿದ ಬ್ರೆಡ್ ಅನ್ನು ಇಟ್ಟು ಪುದೀನ ಚಟ್ನಿ, ಕಾರ್ನ್ ಪಲ್ಯ, ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಹುರಿದ ಬಿಳಿಯನ್ನು ಹಾಕಿದರೆ ಕಾರ್ನ್ ಬೈಟ್ ಸವಿಯಲು ಸಿದ್ಧ.